ಓಂ ಶಾಂತಿ. ಸಂಗಮಯುಗಿ ಬ್ರಾಹ್ಮಣ ಜೀವನದಲ್ಲಿ ಪವಿತ್ರತೆಯ ಮಹತ್ವ. ಪವಿತ್ರತೆ ಸಂಗಮಯುಗಿ ಬ್ರಾಹ್ಮಣರ ಮಹಾನ ಜೀವನದ ಮಹಾನತೆಯಾಗಿದೆ. ಪವಿತ್ರತೆ ಬ್ರಾಹ್ಮಣ ಜೀವನದ ಶ್ರೇಷ್ಠ ಶೃಂಗಾರವಾಗಿದೆ. ಬ್ರಾಹ್ಮಣ ಜೀವನದ ಶ್ವಾಸವೇ ಆಗಿದೆ ಪವಿತ್ರತೆ. 21 ಜನ್ಮದ ಪ್ರಾರಬ್ಧ ಆಧಾರವಾಗಿದೆ ಪವಿತ್ರತೆ. ಆತ್ಮ, ತಂದೆ ಮತ್ತು ಮಕ್ಕಳ ಮಿಲನವಾಗಿದೆ ಪವಿತ್ರ ಬುದ್ಧಿ. ಎಲ್ಲಕ್ಕಿಂತಲೂ ಸಂಗಮಿಗ ಪ್ರಾಪ್ತಿಗೆ ಆಧಾರವಾಗಿದೆ ಪವಿತ್ರತೆ. ಪವಿತ್ರತೆ ಪೂಜ್ಯ ಪದವಿಗೆ ಪಡೆದುಕೊಳ್ಳಲಿಕ್ಕೆ ಆಧಾರವಿದೆ. ಎಲ್ಲಿ ಸರ್ವಶಕ್ತಿಮಾನ್ ತಂದೆ ಇದ್ದರೂ ಅಲ್ಲಿ ಅಪವಿತ್ರತೆ ಸ್ವಪ್ನದಲ್ಲೂ ಬರಲು ಸಾಧ್ಯವಿಲ್ಲ. ಸದಾ ತಂದೆ ಹಾಗೂ ಯುಗಲ ರೂಪದಲ್ಲಿ ಬಾಬಾ ಮತ್ತು ತಾವು ಇರಬೇಕು. ಬಾಬಾರವರನ್ನು ಕಂಪ್ಯಾನಿಯನ್ ಮಾಡಿಕೊಂಡು ಸದಾ ಪವಿತ್ರತೆಯನ್ನು ನಿಮ್ಮದನ್ನಾಗಿ ಮಾಡಿಕೊಳ್ಳಿರಿ. ಬ್ರಾಹ್ಮಣರ ಲೈಫ್ ಆಗಿದೆ ಪವಿತ್ರತೆ. ಬ್ರಾಹ್ಮಣರ ಜನ್ಮದ ಜೀಯದಾನವಾಗಿದೆ ಪವಿತ್ರತೆ. ಆದಿ ಅನಾದಿ ಸ್ವರೂಪವಾಗಿದೆ ಪವಿತ್ರತೆ. ಪವಿತ್ರ ಸಂಕಲ್ಪ ಬ್ರಾಹ್ಮಣರ ಬುದ್ಧಿಯ ಭೋಜನವಾಗಿದೆ. ಪವಿತ್ರ ದೃಷ್ಟಿ ಬ್ರಾಹ್ಮಣರ ಕಣ್ಣಿಗಳಿಗೆ ಬೆಳಕಾಗಿದೆ. ಪವಿತ್ರತೆ ಬ್ರಾಹ್ಮಣ ಜೀವನದ ವಿಶೇಷ ದಂಧವಾಗಿದೆ. ಪವಿತ್ರತೆ ಬಾಬಾ ಅಂತಿದ್ದಾರೋ ಸಂಬಂಧ ಹಾಗೂ ಸಂಪರ್ಕ ಬ್ರಾಹ್ಮಣ ಜೀವನದ ಮರ್ಯಾದೆಯಾಗಿದೆ. ನಾನು ಪರಮ ಪವಿತ್ರ ಆತ್ಮನಾಗಿದ್ದೇನೆ. ಬಾಬಾನ ಜೊತೆ ಪ್ರೀತಿ ಇದ್ದರೆ ಪರಿಶ್ರಮ ಹತ್ತೋದಿಲ್ಲ. ಮಾಸ್ಟರ್ ಸರ್ವಶಕ್ತಿಮಾನ್ ಅಂತ ತಿಳಿದುಕೊಂಡಿದ್ದೇ ಆದರೆ ಸೇವೆಯಲ್ಲಿ ಸಫಲತೆ ಸಿಗುವುದು. ವಾಯುಮಂಡಲ ಕೂಡ ಶುದ್ಧ ಆದಾಗ ಸೇವೆಯಲ್ಲಿ ಬಾಬಾ ಹೇಳಿದೆ ವಿಸ್ತಾರವಾಗೋದು. ಬಾಬಾ ಒಂದು ಕಡೆ ಸೇವೆಯನ್ನು ಮಾಡಲಿಕ್ಕೆ ಹೋಗಬೇಡ್ರಿ, ಸೇವೆಯನ್ನು ಎಲ್ಲ ಕಡೆ ಹರಡಿಸಿರಿ. ಬಾಬಾ ಆತ್ಮಿಕ ಗುಲಾಬಿ ರೂಹಾನಿ ತಂದೆಯ ಲವಡೀನ್ ಇರುವಂಥವ್ರು. ಒಂದೊಂದು ರತ್ನ ವಿಶ್ವ ಅಮೂಲ್ಯ ರತ್ನ, ಸದಾ ವಿಜಯಿ ರತ್ನ. ಸದಾ ಒಬ್ಬ ಬಾಬನ ನೆನಪಿನಲ್ಲಿದ್ದು ಏಕರಸ್ ಅವಸ್ಥೆಯನ್ನು ಮಾಡಿಕೊಳ್ಳ್ರಿ. ಆವಾಗ ವಿನ್ ಆಗ್ತೀರಿ, 1-1 ಆಗುತ್ತದೆ. ಓಂ ಶಾಂತಿ. ಧನ್ಯವಾದ. ತಮಗೂ ಕೂಡ ಧನ್ಯವಾದ. ಬಾಬಾನಿಗೂ ಕೂಡ.